ಸಿಐಡಿ ಕಚೇರಿ ಮುಂದೆ ಪೊಲೀಸ್ ಭದ್ರತೆ ಇದೆ. ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಅಲ್ಲಿ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಕರೆ ತರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಚೇರಿಯ ಮುಂಭಾಗ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತಾರೆ ಎಸ್ಐಟಿ ಕಚೇರಿಯನ್ನ ತಲುಪಲಿರುವಂತ ಎಸ್.ಟಿ. ರೇವಣ್ಣ. ಅವರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಕರೆತರ್ತಾ ಇದ್ದಾರೆ ಎಸ್ಐಟಿ ಕಚೇರಿಗೆ. ಇನ್ನೇನು ಕೆಲ ಹೊತ್ತಿನಲ್ಲಿ ತಲುಪ್ತಾರೆ. ಕಂಪ್ಲೀಟ್ ವಿವರವನ್ನ ಕೊಡ್ತಾ ಇದ್ವಿ ನಾವು ಬಂಧನದಿಂದ ಎಸ್ಐಟಿ ಕಚೇರಿವರೆಗೂ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಮುಂದಿನ ಪ್ರೊಸೀಡಿಂಗ್ಸ್ಗಾಗಿ ಎಸ್ಐಟಿ ಕಚೇರಿಗೆ ಕರೆತರ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಬೇಕಿರುವಂತ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಐಡಿ ಕಚೇರಿಯ ಮುಂಭಾಗ ಯಾವ ರೀತಿಯಾಗಿ ಭದ್ರತೆ ಇದೆ ನೋಡಿ. ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ, ಪೊಲೀಸರಿದ್ದಾರೆ. ವಿಚಾರಣೆಗೆ ಯಾವ ಸಮಸ್ಯೆ ಕೂಡ ಆಗಬಾರ್ದು, ಮುಂದಿನ ಫಾಲೋಅಪ್ಗಳಿಗೆ ಯಾವ ಸಮಸ್ಯೆನೂ ಆಗಬಾರ್ದು ಅಂತ ಮುಂಚಿತವಾಗಿನೇ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಸಂಪೂರ್ಣವಾಗಿ ಪೊಲೀಸ್ ಭದ್ರತೆ ನೋಡ್ತಾ ಇದ್ದೀರಾ. ಈಗಾಗಲೇ ಅಧಿಕಾರಿಗಳು ಸುಮಾರು 10 ನಿಮಿಷಗಳಿಂದ ಇಲ್ಲಿ ರೆಡಿ ಈ ಕಡೆ ಬರೋ. ಏನ್ ಮಾಡುತ್ತೆ ವಿಪರ್ಯಾಸ ನೋಡಿದ್ದೀನ ಹೆಂಗಾಗ್ತವೆ. ಸರಿ ಮಾಡ್ತೀನಿ ಸರ್. ನಡೀರಿ, ಒಂದು ಸಿಗ್ನಲ್ ನಡೀರಿ. ಅಪ್ಪ ಆಯ್ತು. ತೊಂದರೆ ಕೊಡಬೇಡಿ. ಗಾಡಿ ರೆಡಿ ಮಾಡ್ಸೋ. ಈಗಾಗಲೇ ಅಧಿಕಾರಿಗಳು ಸುಮಾರು 10 ನಿಮಿಷ ಎಸ್.ಟಿ. ರೇವಣ್ಣಗೆ ವೈದ್ಯಕೀಯ ತಪಾಸಣೆ ನಡೆಸುವಂತ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್ ಬಳಿಕ ಎಸ್ಐಟಿ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೊದಲ ಆದ್ಯತೆ ವೈದ್ಯಕೀಯ ತಪಾಸಣೆಗೆ ಅಂತ ಹೇಳಲಾಗ್ತಾ ಇದೆ. ಎಸ್.ಟಿ. ರೇವಣ್ಣಗೆ ವೈದ್ಯಕೀಯ ತಪಾಸಣೆ ಮಾಡುವಂತ ಸಾಧ್ಯತೆ ಇದೆ. ವೈದ್ಯಕೀಯ ತಪಾಸಣೆಯ ನಂತರದಲ್ಲಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮುಂದಿನ ವಿಚಾರಣೆಗಾಗಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಮಾಡ್ತಾರೆ. ಮೊದಲನೇದು ವೈದ್ಯಕೀಯ ತಪಾಸಣೆಯನ್ನು ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಎಸ್.ಟಿ. ರೇವಣ್ಣ ಅವರಿಗೆ. ಅದಾದ ನಂತರದಲ್ಲಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಸತತವಾಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ವಿ ಏನೇನು ಆಗ್ತಾ ಇದೆ ಅನ್ನೋದಾಗಿ. ಬಂಧನದ ಸಮಯದಲ್ಲಿ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಅನ್ನ ಎಸ್.ಟಿ. ರೇವಣ್ಣ ಕೊಟ್ಟಿಲ್ಲ, ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟಿಲ್ಲ. ಹಾಗೆ ತೆರಳುತ್ತಾರೆ.
ಇದೀಗ SIT ಕಚೇರಿಯತ್ತ ಹೋಗ್ತಾ ಇರುವಂತ ಕರೆದುಕೊಂಡು ಹೋಗ್ತಾ ಇರುವಂತ SIT ಅಧಿಕಾರಿಗಳು ಅದಕ್ಕೂ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅದಾದ ನಂತರ SIT ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. CID ಅಧಿಕಾರಿಗಳ ಮುಂದೆ ಹಾಜರುಪಡಿಸಲಾಗುತ್ತೆ. ಮುಂದಿನ ಪ್ರೊಸೀಡಿಂಗ್ಸ್ಗಳು ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರ ನಿವಾಸದಿಂದ ಅವರನ್ನ SIT ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲ ಕ್ಷಣಗಳಲ್ಲಿ ತಲುಪ್ತಾರೆ, SIT ಕಚೇರಿಯನ್ನ ತಲುಪ್ತಾರೆ. ಅಲ್ಲೂ ಬೇಕಿರುವಂತ ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪೊಲೀಸರ ನಿಯೋಜನೆ ಆಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಯಾವ ಸಮಸ್ಯೆಗಳು ಕೂಡ ಆಗಬಾರದು ವಿಚಾರಣೆಯ ನಿಟ್ಟಿನಲ್ಲಿ ಅಂತ ಬೇಕಿರುವಂತ ಭದ್ರತೆಗಳನ್ನ ಇದಾಗಲೇ ಮಾಡಿಕೊಳ್ಳಲಾಗಿದೆ. ಆವಾಗಲೇ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ವಿ. ಪೊಲೀಸರ ನಿಯೋಜನೆಯಾಗಿದೆ, ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಭದ್ರಪಡಿಸಲಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲಿ, ಕೆಲ ಕ್ಷಣಗಳಲ್ಲಿ SIT ಕಚೇರಿಗೆ ತಲುಪ್ತಾರೆ. ಬೇಡ. ವೆಲ್ಕಮ್ ಬ್ಯಾಕ್. ಎಚ್.ಡಿ. ರೇವಣ್ಣರಿಗೆ ವೈದ್ಯಕೀಯ ತಪಾಸಣೆಯ ಸಾಧ್ಯತೆ ಇದೆ. ಅದಾದ ನಂತರದಲ್ಲಿ SIT ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಇದೀಗ ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲ ಕ್ಷಣಗಳಲ್ಲಿ SIT ಕಚೇರಿಗೆ ತಲುಪ್ತಾರೆ ಎಚ್.ಡಿ. ರೇವಣ್ಣ. SIT ಅಧಿಕಾರಿಗಳು, ಒಟ್ಟು 5 ಜನ ಅಧಿಕಾರಿಗಳು ಬಂದಿದ್ರು ಎಚ್.ಡಿ. ರೇವಣ್ಣ ಅವರನ್ನ ವಶಕ್ಕೆ ಪಡೆಯೋದಕ್ಕೆ. ದೇವೇಗೌಡರ ನಿವಾಸಕ್ಕೇನೆ ಬಂದಿದ್ರು. ಅಲ್ಲಿಂದ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಈಗ ಆಲ್ಮೋಸ್ಟ್ ತಲುಪಿದ್ದಾರೆ. ಟೌನ್ ಹಾಲ್ ನಲ್ಲಿರುವಂತ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ನೀವು. ಇನ್ನೇನು ಕೆಲ ಕ್ಷಣಗಳಲ್ಲಿ, ಕೆಲ ಹೊತ್ತಿನಲ್ಲೇ SIT ಕಚೇರಿಯನ್ನ ತಲುಪ್ತಾರೆ. ಅದರ ನಡುವೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ತಪಾಸಣೆಯ ನಂತರದಲ್ಲಿನೇ ಅವ್ರನ್ನ SIT ಕಚೇರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರ ನಿವಾಸದಿಂದ ನೇರವಾಗಿ SIT ಕಚೇರಿಗೆ ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಆಗ್ತಾ ಇರೋದು 2ನೇ FIRಗೆ ಸಂಬಂಧಪಟ್ಟಂತೆ. ಮೊದಲ FIR ಅಲ್ಲಿ ಇದ್ಯಾವ ಗೋಜು ಇರಲಿಲ್ಲ. ಬಂಧನದ ಭೀತಿನೂ ಇರಲಿಲ್ಲ, ಅರೆಸ್ಟ್ ಆಗುವಂತ ಭೀತಿನೂ ಇರಲಿಲ್ಲ. ಹಾಗಾಗಿ ಹಾಕಿರುವಂತ ಬೇಲ್ ಅರ್ಜಿಯನ್ನ ಕೂಡ ವಾಪಸ್ ತೆಗೆದುಕೊಳ್ಳಲಾಗಿತ್ತು. ಕೋರ್ಟೇ ಆ ರೀತಿಯಾದಂತ ಸೂಚನೆಯನ್ನ ಕೊಟ್ಟಿತ್ತು. ಬಂಧನದ ಭೀತಿ ಇಲ್ಲ ಅಂತ ಹೇಳಿದ ಮೇಲೆ ಅರ್ಜಿಯನ್ನು ಯಾಕೆ ಸಲ್ಲಿಸಬೇಕು ಅನ್ನೋದಾಗಿ. ಹಾಗಾಗಿ ರೇವಣ್ಣ ಪರ ವಕೀಲರು ಮೊದಲ ಸಲ್ಲಿಸಿದ್ದಂತ ಅರ್ಜಿಯನ್ನ, ಆಂಟಿಸಿಪೇಟರಿ ಬೇಲ್ಗೆ ಮೊದಲಾಗಿ ಸಲ್ಲಿಸಿದ್ದಂತ ಅರ್ಜಿಯನ್ನ ವಾಪಸ್ ಪಡಿತಾರೆ. ಆದ್ರೆ ಎರಡನೇದಾಗಿ ಸಂತ್ರಸ್ತೆಯನ್ನ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನುವಂತ ಕೇಸ್ ಬೀಳುತ್ತೆ, FIR ದಾಖಲಾಗುತ್ತೆ. ಅಲ್ಲಿ ರೇವಣ್ಣ ಅವರು A1 ಆರೋಪಿಯಾಗಿ ಗುರುತಿಸಿಕೊಳ್ತಾರಲ್ಲ, ಅದು ಬಹಳ ಗಂಭೀರ ತಿರುವನ್ನ ಪಡೆದುಕೊಳ್ಳುತ್ತೆ. SIT ಅಧಿಕಾರಿಗಳು ಕೂಡ ತಮ್ಮ ವಿಚಾರಣೆಯನ್ನ ಚುರುಕುಗೊಳಿಸ್ತಾರೆ, ತನಿಖೆಯನ್ನ ಚುರುಕುಗೊಳಿಸ್ತಾರೆ, ಎಲ್ಲಾ ರೀತಿಯಾದಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವತ್ತು ಸಂತ್ರಸ್ತೆಯ ಸೇವ್ ಮಾಡುವಂತ ಕೆಲಸ ಆಗುತ್ತೆ, ರಕ್ಷಣೆ ಮಾಡುವಂತ ಕೆಲಸನೂ ಆಗುತ್ತೆ. ಅದರ ಬೆನ್ನಲ್ಲೇ ನ್ಯಾಯಾಲಯದಿಂದ ಬಂದಿರುವಂತ ಆದೇಶದ ಪ್ರಕಾರ ಜಾಮೀನು ಕೂಡ ನಿರಾಕರಣೆ ಆಗುತ್ತೆ. ತಕ್ಷಣಕ್ಕೆ ತಡ ಮಾಡದಂತ SIT ಅಧಿಕಾರಿಗಳು ರೇವಣ್ಣರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ SIT ಕಚೇರಿಯತ್ತ. ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದ್ದ ಹಾಗೆ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬರ್ತಾರೆ. ಅದಷ್ಟು ಸುಲಭನೂ ಆಗಿರಲಿಲ್ಲ SIT ಅಧಿಕಾರಿಗಳಿಗೆ. ನಾವು ತೋರಿಸ್ತಾ ಇದ್ವಿ, ಸುಮಾರು 1 ಗಂಟೆಗಳ ಕಾಲ ಅವರು ದೇವೇಗೌಡರ ನಿವಾಸದಲ್ಲಿ ಕಾಯ್ಬೇಕಾಯ್ತು, ಬಾಗಿಲು ಕಾಯ್ಬೇಕಾಯ್ತು. ಮನೆಯ ಸಿಬ್ಬಂದಿ, ಮನೆ ಕೆಲಸದವ್ರು ಯಾರು ಕೂಡ ಬಾಗಿಲು ತೆಗೆದಿರಲಿಲ್ಲ. ಬಟ್ SIT ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಇತ್ತು ಇಲ್ಲೇ ಇದ್ದಾರೆ ಅಂತ. ಗಂಟೆಗಳ ಕಾಲ ಕಾದ ಮೇಲೆ ರೇವಣ್ಣ ಅವರೇ ಬಾಗಿಲು ಓಪನ್ ಮಾಡ್ಕೊಂಡು ಬರ್ತಾರೆ. SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡಿತಾರೆ. ಮಾಧ್ಯಮಕ್ಕೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ನೇರವಾಗಿ SIT ಅಧಿಕಾರಿಗಳ ಜೊತೆ ತೆರಳುತ್ತಾರೆ. ಇದೀಗ SIT ಕಚೇರಿಯತ್ತ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ SIT ಕಚೇರಿಯನ್ನ ತಲುಪ್ತಾರೆ. ಈ ನಡುವೆ ಬೇಕಿರುವಂತ ಪಾಲಿಸಬೇಕಾದಂತ ನಿಯಮಗಳಿರುತ್ತೆ, ಅವರಿಗೆ ಆದಂತ ರೂಲ್ಸ್ಗಳಿರುತ್ತೆ, ವೈದ್ಯಕೀಯ ತಪಾಸಣೆಯನ್ನ ಮಾಡಬೇಕಾಗಿರುತ್ತೆ. ಆ ನಂತರದಲ್ಲೇ ಮುಂದಿನ ವಿಚಾರಣೆ ಅನ್ನೋದಂತೆಲ್ಲ ಇದ್ದಾಗ ಮೊದಲಾಗಿ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರದಲ್ಲಿ ಮುಂದಿನ ವಿಚಾರಣೆಗೆ SIT ಕಚೇರಿಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ ಅಂತ. ಅದಕ್ಕೆ ಬೇಕಿರುವಂತ ಬಿಗಿ ಭದ್ರತೆಯನ್ನ ಇದಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಭದ್ರತಾ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ CID ಕಚೇರಿಯ ಮುಂಭಾಗದಲ್ಲಿ. ಆಗಲೇ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗಿದೆ ಅಂತ. ಯಾವುದೇ ಸಮಸ್ಯೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ.
ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಸಿಐಡಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇದೀಗ ಎಲ್ಲಿಗೆ ತಲುಪಿರಬಹುದು, ಇನ್ನೆಷ್ಟು ಕ್ಷಣಗಳಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಎಸ್ಐಟಿ ಕಚೇರಿಗೆ ತಲುಪಿದ್ದಾರೆ ಅನ್ನುವಂಥದ್ದು? ಬಹುತೇಕ ಈಗಾಗಲೇ ಸನಿಹಕ್ಕೆ ಬಂದಿದ್ದಾರೆ SIT ಕಚೇರಿಗೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ರೇವಣ್ಣ ಅವರ ವಾಹನ ಕೂಡ ತಲುಪುವಂಥದ್ದು. ಅಂದ್ರೆ ಈಗಾಗಲೇ ಅವರು SIT ವಶದಲ್ಲಿ ಕರೆದುಕೊಂಡು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ SIT ಮುಂದೆ ಅಂದ್ರೆ CID ಕಚೇರಿಯ ಮುಂಭಾಗದಲ್ಲಿ ಒಂದಿಷ್ಟು ಬಿಗಿ ವಾತಾವರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಬೇಕಾದಂತಹ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ಥಳೀಯ ಅಂದ್ರೆ ಹೈಗ್ರೌಂಡ್ಸ್ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲಿ ಜಮಾವಣೆ ಆಗಿರುವಂಥದ್ದು. 50ಕ್ಕೂ ಅಧಿಕ ಪೊಲೀಸರು ಈಗಾಗಲೇ ಜಮಾವಣೆ ಆಗಿರುವಂಥದ್ದು. ಬೇಕಾಗಿರುವಂತಹ ಅಗತ್ಯ ಬಂದೋಬಸ್ತ್ ಅಂದ್ರೆ ಈಗಾಗಲೇ ವಾಹನ ಏನು ಬರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ವಾಹನಗಳ ಮೇಲೆ ಬರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗ ರೇವಣ್ಣ ಅವರು ಇರುವಂತಹ ಏನೆಂದು SIT ಗೆ ಕರೆತರುವಂತಹ ನಿಟ್ಟಿನಲ್ಲಿ ಏನ್ ತಂಡ ಕೂಡ ಈಗ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೇಕಾದಂತಹ ಒಂದು ಅಗತ್ಯ ಬಂದೋಬಸ್ತನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಪ್ರಕರಣದ ವಿಚಾರಣೆಯ ಹಂತವನ್ನ ನೋಡೋದಾದ್ರೆ ಈಗಾಗಲೇ ಏನ್ ಮಧ್ಯಂತರ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೂಡ ರೇವಣ್ಣ ಅವರು ಹಾಕಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ತೀವ್ರ ಹಿನ್ನಡೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನ್ ಮಧ್ಯಂತರ ನಿರೀಕ್ಷಣಾ ಅರ್ಜಿಯನ್ನ ನೀಡ್ಲಿ ಕೋರ್ಟ್ ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನ ಕೂಡ ಈಗಾಗಲೇ ನೀಡದೇ ಇರುವಂತದ್ದು ನಿಟ್ಟಿನಲ್ಲಿ ಈಗಾಗಲೇ ಏನು ಅವರು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಹಾಕಿದ್ರು ಅದನ್ನ 6ನೇ ತಾರೀಕಿಗೆ ಕೂಡ ಮುಂದೂಡಿರುವಂಥದ್ದು. ಈ ನಡುವೆ ಈಗಾಗಲೇ SIT ಯಾವ ರೀತಿಯಾದಂತಹ ಮುಂದಿನ ನಡೆಯನ್ನ ಕಾಯ್ದುಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಕುತೂಹಲ ಕೂಡ ಮೂಡಿತ್ತು. ಆದ್ರೆ SIT ಅಧಿಕಾರಿಗಳು ಈಗಾಗಲೇ ರೇವಣ್ಣ ಅವರು ಇರುವಂತ ಒಂದು ಸ್ಥಳ ಏನಿದೆ ಆ ಸ್ಥಳವನ್ನ ಮೊದಲನೇ ಅವರು ಟಾರ್ಗೆಟ್ ಅನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸ ಏನಿತ್ತು ಆ ನಿವಾಸಕ್ಕೆ ತೆರಳಿ ರೇವಣ್ಣ ಅವರ ವಶಕ್ಕೆ ಪಡೆಯುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ CID ಕಚೇರಿಗೆ ಕೂಡ ರೇವಣ್ಣ ಅವರನ್ನ ಕರೆತಂದು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುವಂತದ್ದು. ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.